ಹಾಯ್ ಫ್ರೆಂಡ್ಸ್, ಬಟಾಣಿ ಪೋಹ ಮಾಡುವ ಇದೊಂದು ವೆಯ್ಟ್ ಲಾಸ್ ರೆಸಿಪಿ. ಸಣ್ಣ ಸಣ್ಣ ಹಸಿವಿಗೂ ಸಹ ಇದನ್ನು ನಾವು ಕೂಡಲೇ ಮಾಡ್ಕೊಳ್ಬಹುದು. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೀವು ಟ್ರೈ ಮಾಡಿದ್ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದು ನಾನು ಡಿಮಾರ್ಟಿಂದ ತಂದಂತಹ ಕೆಂಪು ದಪ್ಪ ಅವಲಕ್ಕಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ದೊಡ್ಡ ಬೌಲ್ನಷ್ಟು ತಗೊಂಡಿದ್ದೇನೆ, 1/4 kg. ಅದನ್ನು ಫಸ್ಟಿಗೆ ನಾವು ಚೆನ್ನಾಗಿ ತೊಳೆದುಕೊಳ್ಳುವ. ನೆನೆಸಿಡುವ ಅವಶ್ಯಕತೆ ಇಲ್ಲ. ನೀರನ್ನು ಸ್ಕ್ವೀಸ್ ಮಾಡಿ ತೆಗೆಯುವುದು ಬೇಡ, ಹಾಗೆ ಜಸ್ಟ್ ರಿನ್ಸ್ ಮಾಡಿ ಇಟ್ಟು ಬಿಡುವ. ಸ್ವಲ್ಪ ಸಾಫ್ಟ್ ಆಗ್ತದೆ ಅವಲಕ್ಕಿ. ಕೆಳಗಿನಿರುವ ನೀರನ್ನು ಚೆಲ್ಲುವ. ಒಂದು ಬಿಸಿಯಾದ ಬಾಣಲೆಗೆ 5 ರಿಂದ 6 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಫ್ರೆಂಡ್ಸ್. ತೆಂಗಿನೆಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಜೀರಿಗೆ, 1 ಮುಷ್ಟಿಯಷ್ಟು ನೆಲಕಡಲೆ ಹಾಗೂ 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ. ಅದು ಚೆನ್ನಾಗಿ ಫ್ರೈ ಆದ ನಂತರ 1 ಮುಷ್ಟಿಯಷ್ಟು ಬೇಸೊಪ್ಪು, 2 ಘಾಟಿ ಮೆಣಸು. ನಾನಿಲ್ಲಿ ವುಡ್ ಪ್ರೆಸ್ಡ್ ಎಣ್ಣೆಯನ್ನು ತಗೊಂಡಿದ್ದೇನೆ, ಗಾಣದ ಎಣ್ಣೆ. ತುಂಬಾ ಅರೋಮ್ಯಾಟಿಕ್ ಆಗಿರ್ತದೆ ಅದು. 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ. ನೆಲಕಡಲೆ ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು. ಬಟಾಣಿ ನೋಡಿ, 1 ಬೌಲ್ನಷ್ಟು ಹಸಿ ಬಟಾಣಿ. ಇದು ಕೋಡಿನಿಂದ ಬಿಡಿಸಿದ ಬಟಾಣಿ, ಒಣ ಬಟಾಣಿ ಅಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ ಈ ಬಟಾಣಿ ಬೇಯಲಿ. 3 ರಿಂದ 4 ನಿಮಿಷ ಇದನ್ನು ಮುಚ್ಚಿಡುವ ಲೋ ಫ್ಲೇಮಲ್ಲಿ. ನೋಡಿ, ಚೆನ್ನಾಗಿ ಬಟಾಣಿ ಬೆಂದಿದೆ. ಈಗ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ, ಬೆಳ್ಳುಳ್ಳಿ ಹಾಗೂ ಕಾಯಿ ಮೆಣಸಿನ ಪೇಸ್ಟ್, 1 ಇಂಚಿನಷ್ಟು ಶುಂಠಿ, 9 ರಿಂದ 10 ಬೆಳ್ಳುಳ್ಳಿ ಹಾಗೂ 6 ಕಾಯಿ ಮೆಣಸನ್ನು ಹಾಕಿ ಮಾಡಿಟ್ಟಂಥದ್ದು. 10 ಟೇಬಲ್ ಸ್ಪೂನ್ ಅರಶಿನ ಪುಡಿಯನ್ನು ಹಾಕಿದೆ. ರುಚಿಗೆ ಬೇಕಿದ್ದಷ್ಟು ಉಪ್ಪು. ನಂತರ ನಾವು ರಿನ್ಸ್ ಮಾಡಿಟ್ಟಂತಹ ಅವಲಕ್ಕಿಯನ್ನು ಹಾಕಿ 1 ಇಡೀ ಲಿಂಬೆಹಣ್ಣನ್ನು ಹಿಂಡ್ತಾ ಇದ್ದೇನೆ. ಅಂದರೆ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ನಿಂಬೆಹಣ್ಣಿನ ರಸ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ. ಸಕ್ಕರೆಯನ್ನು ಸ್ಕಿಪ್ ಮಾಡಬೇಕು ಅಂತ ಹೇಳುವವರು ಮಾಡಿಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳಿ. ಡಯಟ್ ಕಾನ್ಷಿಯಸ್ ಹಾಗೂ ಡಯಟ್ ರೆಸಿಪಿ ಮಾಡುವವರು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿ. ಆ ಗೋಡಂಬಿ, ಬಟಾಣಿ, ಆ ಪೋಹದ ರುಚಿಯೇ ಬೇರೆ ಫ್ರೆಂಡ್ಸ್. ಈ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ.